ಚಾಮುಂಡೇಶ್ವರಿ ಬೆಟ್ಟ ಒಂದು ಪವಿತ್ರತೆ, ಇತಿಹಾಸವಾಗಿದ್ದು ನೈಸರ್ಗಿಕ ಸೌಂದರ್ಯದ ಸಂಕೇತ ಹೊಂದಿದೆ. ಚಾಮುಂಡೇಶ್ವರಿ ಬೆಟ್ಟ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿದೆ. ಮೈಸೂರು ನಗರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದ್ದು, ಸಮುದ್ರ ಮಟ್ಟದಿಂದ 1065 ಮೀಟರ್ ಎತ್ತರದಲ್ಲಿದೆ. ಇದು ದಕ್ಷಿಣ ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಒಂದು. ದೇವಿ ಚಾಮುಂಡೇಶ್ವರಿ ದೇವಿ ಮಹಾತ್ಮೆ. ಈ ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ದೇವಿಯು ಶ್ರೀವಿಗ್ರಹವಾಗಿ ಆರಾಧಿಸಲ್ಪಡುತ್ತಾರೆ. ತಾಯಿಯು ದುಷ್ಟರ ಸಂಹಾರಕ್ಕಾಗಿ ಮಹಾಲಕ್ಷ್ಮಿಯ ಅವತಾರವಾಗಿ ಅವತರಿಸಿದ ದೇವಿ ಎಂದು ಶ್ರದ್ಧಿಸಲಾಗುತ್ತದೆ. ದೇವಿಯು ಮಹಿಷಾಸುರನೆಂಬ ದೊರೆತನವಾಳಿದ ರಾಕ್ಷಸರಾಧಿಪನನ್ನು ಈ ಬೆಟ್ಟದ ಬಳಿ ನಾಶ ಮಾಡಿದಳು ಎಂಬ ಪುರಾಣ ಪ್ರಸಿದ್ಧ ಕಥೆಯಿದೆ. ಇದರಿಂದಾಗಿ ಈ ಬೆಟ್ಟವನ್ನು ಚಾಮುಂಡಿ ಬೆಟ್ಟ ಎಂದು ಕರೆಯಲಾಗುತ್ತದೆ. ಚಾಮುಂಡೇಶ್ವರಿ ದೇವಾಲಯ ಶಕ್ತಿಪೀಠದ ಬಗ್ಗೆ ತಿಳಿದುಕೊಳ್ಳೋಣ. ಬೆಟ್ಟದ ತುದಿಯಲ್ಲಿ ಸ್ಥಿತವಿರುವ ಚಾಮುಂಡೇಶ್ವರಿ ದೇವಾಲಯವು ಶಕ್ತಿಪೀಠಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುತ್ತದೆ. ಈ ದೇವಾಲಯವು 12ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದ್ದು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಹೆಚ್ಚಿನ ವಿಸ್ತಾರವಾಯಿತು. ಚಾಮುಂಡೇಶ್ವರಿ ದೇವಿಯು ಇಲ್ಲಿ ಅಷ್ಟಭುಜಿಯಾದ ಶಕ್ತಿಯ ರೂಪದಲ್ಲಿ ಶಿಲಾಮಯ ವಿಗ್ರಹವನ್ನಾಗಿ ಧ್ಯೇಯವಾಗಿದ್ದಾರೆ. ಮಹಿಷಾಸುರನ ಪ್ರತಿಮೆ. ಬೆಟ್ಟದ ಶೃಂಗದ ಬಳಿ ಪ್ರವೇಶದ ಬಳಿ ಮಹಿಷಾಸುರನ ಬೃಹತ್ ಪ್ರತಿಮೆ ಇದೆ. ಈ ರಾಕ್ಷಸನು ಮೈಸೂರು ನಗರದ ಹೆಸರಿನ ಮೂಲ ಮಹಿಷಾಸುರ ಟು ಮೈಸೂರು ಎನ್ನಲಾಗುತ್ತದೆ. ಅವನು ಭಕ್ತಿಗೆ ಆತುರವಿದ್ದರೂ ಅಹಂಕಾರದಿಂದ ಭೂಮಿಯನ್ನು ಶೋಷಿಸಿದ್ದನು ಎಂಬ ನಂಬಿಕೆಯಿದೆ. ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಅವನನ್ನು ಸಂಹರಿಸಿದ ದಿನವನ್ನೇ ದಸರಾ ಹಬ್ಬವಾಗಿ ಆಚರಿಸುತ್ತಾರೆ. ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳು. ಚಾಮುಂಡಿ ಬೆಟ್ಟದ ತುದಿಗೆ ಹತ್ತಲು ಸುಮಾರು 1000ಕ್ಕಿಂತ ಹೆಚ್ಚು ಮೆಟ್ಟಿಲುಗಳ ಮಾರ್ಗವಿದೆ. ಇದನ್ನು ಬಹುತೇಕ ಭಕ್ತರು ಪವಿತ್ರ ಯಾತ್ರೆಯಂತೆ ಪಾದಯಾತ್ರೆಯಿಂದ ಏರುತ್ತಾರೆ. ಮೆಟ್ಟಿಲುಗಳ ಮಧ್ಯದಲ್ಲಿ ನಂದಿ ದೇವರ 16 ಅಡಿ ಎತ್ತರದ ಭಕ್ತಿಯ ಕಲ್ಲಿನ ಪ್ರತಿಮೆಯಿದೆ. ಇದು ಒಂದು ಪ್ರಮುಖ ಆಕರ್ಷಣೆಯಾಗಿದೆ. ಅಗಸ್ತ್ಯ ಮಹರ್ಷಿಯ ಸಂಪರ್ಕ. ಪುರಾಣದ ಪ್ರಕಾರ ಅಗಸ್ತ್ಯ ಮಹರ್ಷಿಯು ಈ ಬೆಟ್ಟದ ಬಳಿ ತಪಸ್ಸು ಮಾಡಿದ ಬಗ್ಗೆ ಉಲ್ಲೇಖಗಳಿವೆ. ಅವರು ಈ ಸ್ಥಳಕ್ಕೆ ಪವಿತ್ರ ಶಕ್ತಿಯನ್ನು ನೀಡಿದರೆಂದು ನಂಬಲಾಗಿದೆ. ಪ್ರಾಕೃತಿಕ ಸೌಂದರ್ಯ ಮತ್ತು ಪ್ರವಾಸೋದ್ಯಮ. ಚಾಮುಂಡೇಶ್ವರಿ ಬೆಟ್ಟವು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲದೆ ನೈಸರ್ಗಿಕ ಸೌಂದರ್ಯದ ಹಬ್ಬವೂ ಆಗಿದೆ. ಬೆಟ್ಟದ ತುದಿಯಿಂದ ಮೈಸೂರು ನಗರದ ಸಂಪೂರ್ಣ ನೋಟವನ್ನು ಆನಂದಿಸಬಹುದು. ಮೈಸೂರರಮನೆ, ಲಲಿತ ಮಹಲ್, ಕೆಆರ್ಎಸ್ ಡ್ಯಾಂ ಮುಂತಾದವುಗಳು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತವೆ. ಸಾರಿಗೆ ಸೌಲಭ್ಯಗಳು. ರಸ್ತೆ ಮಾರ್ಗ. ಮೈಸೂರಿನಿಂದ ಬೆಟ್ಟದ ತುದಿಗೆ ರಸ್ತೆ ಸಂಪರ್ಕವಿದೆ. ಬಸ್ ಸೇವೆ. ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ಸುಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತವೆ. ಸತ್ತಿಗೇರ್ ರಸ್ತೆ. ವಾಹನಗಳಲ್ಲಿ ನೇರವಾಗಿ ದೇವಾಲಯದವರೆಗೆ ಹೋಗಬಹುದಾಗಿದೆ. ಪಾದಯಾತ್ರೆ. ಹತ್ತುವ ಭಕ್ತರಿಗೆ ಪಾದಯಾತ್ರೆ ಒಂದು ಧಾರ್ಮಿಕ ಅನುಭವವಾಗಿದೆ. ಮಹತ್ವದ ಉತ್ಸವಗಳು. ಮೈಸೂರು ದಸರಾ. ಇದು ಅತ್ಯಂತ ವಿಶೇಷ. ದಸರಾ ಸಮಯದಲ್ಲಿ ದೇವಿಯನ್ನು ಅಲಂಕಾರಿಕ ರಥದಲ್ಲಿ ಊರಸುತ್ತಾರಿಸುತ್ತಾರೆ. ಅಷ್ಟಮಿಯ ವಿಶೇಷ ಪೂಜೆಗಳು. ವಿಶೇಷ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಅಂತಿಮವಾಗಿ, ಚಾಮುಂಡೇಶ್ವರಿ ಬೆಟ್ಟವು ದೇವಿಯ ಶಕ್ತಿ, ನಂಬಿಕೆ ಮತ್ತು ಧರ್ಮದ ಪ್ರಜ್ವಲಿತ ಸಂಕೇತವಾಗಿದೆ. ಇಲ್ಲಿ ಪ್ರವಾಸ ಮಾಡುವವರು ನಿಸ್ಸಂದೇಹವಾಗಿ ಆತ್ಮಶಾಂತಿಯ ಅನುಭವ ಪಡೆಯುತ್ತಾನೆ. ಇದು ಕೇವಲ ಪ್ರವಾಸ ಸ್ಥಳವಲ್ಲ, ಇಡೀ ದಕ್ಷಿಣ ಭಾರತದ ಶಕ್ತಿಭಕ್ತರ ಉಗ್ರಾಣವಾಗಿದೆ. ಈ ವಿಡಿಯೋದಲ್ಲಿ ಚಾಮುಂಡೇಶ್ವರಿ ದೇವಿಯ ಮಾಹಿತಿ ತಿಳಿಸಿರುವೆ. ಈ ಮಾಹಿತಿ ಇಷ್ಟವಾದಲ್ಲಿ ಗಾಡ್ ಬ್ಲೆಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.